ರೆಕಮೆಂಡೇಶನ್ಸು ಅವರಿಗೆ ಕಳಿಸಿದ್ದಾರೆ. ಅದನ್ನಲ್ಲಿ ಏನು ಮುಖ್ಯವಾದಂಥದ್ದು ಏನಿದೆ ಅನ್ನೋದನ್ನ ನೋಡಿ ಅದನ್ನ ನಮ್ಮ ಕಮಿಷನರ್ ತಿಳಿಸಿದ್ದಾರೆ ಅವ್ರಿಗೆ. ಅದನ್ನ ಕಂಪ್ಲೈ ಮಾಡಿದ್ರೆ ಆಮೇಲೆ ಹಂತವಾಗಿ ಮಾಡೋದಕ್ಕೆ ಆಗ್ತದೆ. ಸರ್, ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸ್ವಲ್ಪ ಬೇಸರ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಅವರ ಮಾತುಗಳನ್ನು ನೋಡಿದಾಗ ಎಲ್ಲ ಹೇಳಿದ್ದಾಗಿದೆ, ಇನ್ನೇನು ಇಲ್ಲ ಹೇಳೋದು ಅಲ್ಲ. ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದ್ರೆ ಅವರೇ ನಮಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ನೇತೃತ್ವದಲ್ಲಿ ಇದ್ದಾರೆ. ಅವರೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಅದಕ್ಕಾಗಿ ಅವರು ಈ ಗೊಂದಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಸರ್, ಇನ್ನೊಂದು ರಾಜಣ್ಣ ಅವರು 8 ಪುಟದ ಪತ್ರವನ್ನು ಹೈಕಮಾಂಡ್ಗೆ ಬರೆದಿರೋದನ್ನ ಯಾವ ತರ ನೋಡ್ತೀವಿ ಸರ್? ಯಾಕಂದ್ರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಬರೆದಿದ್ದಾರೆ ಅವರು. ಅವ್ರು ಬರೆದಿರೋದು ನಮ್ಗೆ ಯಾರಿಗೂ ತೋರಿಸಿಲ್ಲಲ್ಲ. ನಾವು ಎಲ್ಲೂ ನೋಡ್ಲಿಲ್ಲಪ್ಪ. ನಾನು ನೋಡಿಲ್ಲ. ನೋಡಿ ಅದನ್ನ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಏನ್ ಬರ್ದಿದ್ದಾರೆ ಅಂತ. ಸೂಕ್ತ BLAಗಳನ್ನ ನೇಮಕ ಮಾಡದ ಹಿನ್ನೆಲೆಯಲ್ಲೇ ವೋಟ್ ಚೋರಿ ಆಗಿದೆ, ಇನ್ನೂ ಕೆಲವು ಸ್ಥಾನಕ್ಕೆ ಗೆಲ್ತಿದ್ವಿ ನಾವು, ಕೆಲವು ಕಡೆ ಹಿನ್ನಡೆ ಆಗಿದೆ, ಇವೆಲ್ಲ ಬರ್ದಿದ್ದಾರೆ ಸರ್. ಕೆಪಿಸಿಸಿ ಅದೆಲ್ಲ ನಾನು ಡೀಟೇಲ್ ನೋಡಿ ಆಮೇಲೆ ಉತ್ತರ ಕೊಡ್ತೀನಿ. ಸಿದ್ದರಾಮಯ್ಯ ಅವ್ರನ್ನ ಕೈ ಬಿಟ್ರೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತಾನು ಅದ್ರಲ್ಲಿ ಬರ್ದಿದ್ದಾರೆ ಕಾನೂನು ಪ್ರಕಾರ ಏನ್ ಕ್ರಮ ತಗೊಳ್ಬೇಕೋ ಪೊಲೀಸ್ ಇಲಾಖೆ CID ಅವರು ತಗೊಳ್ತಾ ಇದ್ದಾರೆ. ಅವರಿಗೆ ನಾವು ಏನು ಹೀಗೆ ಮಾಡಿ ಅಂತ ಹೇಳಕ್ ಬರೋದಿಲ್ಲ. ಅವರು ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ನಾವು ಮುಖಂಡ ಆದ್ರೂ ಬಂಧನ ಆಗ್ಲೇಬೇಕಲ್ರಿ. ಕಾನೂನಿಗೆ ವಿರುದ್ಧವಾದಂತ ಕೆಲಸಗಳು ಮಾಡಿದ್ರೆ ಯಾರಾದ್ರೂ ಕೂಡ ಬಂಧನ ಆಗಬೇಕು, ಕಾನೂನನ್ನ ಎದುರಿಸಬೇಕು. ಅದರಲ್ಲಿ ಯಾವ ಪಕ್ಷಪಾತ ಬರೋದಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಮ್ಯಾಚ್ ಮಾಡೋದಕ್ಕೆ ಅವಕಾಶ ಅಲ್ಲ. ಈಗ ಹೊಸದಾಗಿ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆದ್ರು, ಅವರ ಸಮಿತಿ ಆಯ್ಕೆ ಆಯಿತು. ಅದಾದ್ಮೇಲೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು, ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ನಮಗೆ ಅವಕಾಶ ಮಾಡಿಕೊಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲಿನಂತೆ ಕ್ರೀಡೆಗಳನ್ನು ಪ್ರಾರಂಭ ಮಾಡಬಹುದು. ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ನನಗೆ ಗೃಹ ಸಚಿವರ ಮೇಲೆ ಜವಾಬ್ದಾರಿ ಹಾಕಿದ್ರು. ನಾವು ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಆ ಘಟನೆ ಆದಮೇಲೆ ನಾವು ಸಮಿತಿಯನ್ನು ರಚನೆ ಮಾಡಿ ಕಮಿಷನ್ ಅನ್ನು ರಚನೆ ಮಾಡಿದ್ರು. ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಸಿಂಗಲ್ ಮ್ಯಾನ್ ಕಮಿಷನ್ ಅನ್ನು ನೇಮಕ ಮಾಡಿ ಅವರು ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ, ಅಬ್ಸರ್ವೇಷನ್ಸ್ ಎಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ರೆಕಮೆಂಡೇಶನ್ಸ್ ಮಾಡಿದ್ದಾರೆ. ಅದನ್ನ ನಾವು KSCA ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದಾರೆ. ಅವರು ಅದಕ್ಕೆ ಸ್ಪಂದಿಸಬೇಕು. ಅವ್ರು ಇಲ್ಲಿವರೆಗೂ ಏನು ಮಾಡಿದಾಗ ಕಾರಣ. ಮೊನ್ನೆ ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು. ನಾನು ನಮ್ಮ ಅಧಿಕಾರಿಗಳು ಮತ್ತು ಅವರು ಎಲ್ಲರನ್ನೂ ಸೇರಿ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿದ್ರು. ಅವರು ಹೇಳಿದ್ದು ಕೇಳಿಕೊಂಡು ನಾವು ನಮ್ಮ ಅನಿಸಿಕೆಗಳನ್ನು ಕೂಡ ಕಮಿಷನರು ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಅದಾದಮೇಲೆ ನಾನು ಒಂದು ಸಮಿತಿ ರಚನೆ ಮಾಡಿದೆ. ಮಹೇಶ್ವರ ರಾವ್ ಅವರು ನಮ್ಮ BBMP ಏನು ಕಮಿಷನರ್ ಇದ್ದಾರೆ ಅವರ ನೇತೃತ್ವದಲ್ಲಿ ನಮ್ಮ ಕಮಿಷನರು ಮತ್ತು ಎಲ್ಲ ಇಲಾಖೆ PWD, ಪವರ್, ಆಮೇಲೆ ಫೈರ್, ಇವ್ರನ್ನೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇವ್ರನ್ನೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ನೀವು ವಿಸಿಟ್ ಮಾಡಿ ನನಗೆ ತಿಳಿಸಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ. ಅವರು ಅಲ್ಲಿ ಭೇಟಿ ಕೊಟ್ಟಾಗ ಏನೂ ಕೂಡ ಒಂದು ಕೂಡ ಕಂಪ್ಲೇಂಟ್ ಮಾಡಿಲ್ಲ. ಹಾಗಾಗಿ ನಾವು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ. ಅವರು ನನ್ನ ಸಲಹೆ ಏನು ಅವರಿಗೆ ಅಂದರೆ ಆದಷ್ಟು ಅವ್ರಿಗೇನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಜಸ್ಟಿಸ್ ಕುನ್ನಾ ಅವರು ಮಾಡಿರೋ ರೆಕಮೆಂಡೇಶನ್ಸ್ನ ಫುಲ್ಫಿಲ್ ಮಾಡಬೇಕು. ಅದು ಪ್ರಾರಂಭ ಮಾಡಿ ಮೇಜರ್ ಏನಿದೆ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಅಂತ ಇರುತ್ತೆ. ಅಟ್ಲೀಸ್ಟ್ ಶಾರ್ಟ್ ಟರ್ಮ್ದಾದ್ರೂ ಮಾಡಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂದಾಗ ನಾವು ಏನಾದರೂ ಕನ್ಸಿಡರೇಷನ್ ಮಾಡಬಹುದು. ಅದಕ್ಕೆ ಯಾಕೆಂದ್ರೆ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ. ಇಂದ ಇದ್ರೆ ಜಸ್ಟಿಸ್ ಕುನ್ನಾ ಅವ್ರ ಕಮಿಷನ್ಗೆ ಏನು ಬೆಲೆ ಕೊಟ್ಟಾಗ ಸರ್ಕಾರ ಕೂಡ ಅದನ್ನ ಒಪ್ಕೊಂಡಿದೆ. ಕ್ಯಾಬಿನೆಟ್ ಅಲ್ಲಿ ಜಸ್ಟಿಸ್ ಕುನ್ನಾ ಅವರದ್ದು ರಿಪೋರ್ಟ್ ಅನ್ನು ಒಪ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಹೇಸ್ಟಿಯಾಗಿ ಡಿಸಿಷನ್ ತಗೊಳಕ್ ಆಗೋದಿಲ್ಲ.
ಅದಕ್ಕೆ ಅವರಿಗೆ ಸಲಹೆ ಕೊಟ್ಟಿದ್ದೇವೆ. ಕಂಪ್ಲೇಂಟ್ ಮಾಡಿ ಆ ನಂತರ ಮಾಡಬಹುದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.